ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಮೊದಲನೇದಾಗಿ ಶುಭೋದಯ. ಇಟ್ಸ್ KKR KKR ಅಲ್ಲ, ನಾನು ಸೋತಲ್ಲ, KKR ಅದೇ ಬರ್ತೈತೆ ಬೈಗೆ. ಇಟ್ಸ್ LSG ವರ್ಸಸ್ ಪಂಜಾಬ್ ಕಿಂಗ್ಸ್. ಇವತ್ತು ಮ್ಯಾಚ್ ಪ್ರಿಡಿಕ್ಷನ್ ನೋಡುವಂಥ ಸಮಯ. ನೆನ್ನೆ ಪ್ರಿಡಿಕ್ಷನ್ ಹೊಗೆ ಹಾಕಿಸ್ಕೊಂಡಿದ್ದೆ. ಇವತ್ತು ಪ್ರಿಡಿಕ್ಷನ್ ಏನಾಗುತ್ತೆ ನೋಡುವಂತಹ ಸಮಯ. ಇವತ್ತು ಮ್ಯಾಚ್ ಆಗ್ತಿದೆ LSG ಅವರ ಹೋಮ್ ವೆನ್ಯೂ ಐಕನಾ ಸ್ಟೇಡಿಯಮಲ್ಲಿ ಆಗ್ತಿರುವಂಥದ್ದು ಮ್ಯಾಚು ಲಕ್ನೋವಲ್ಲಿ. ಲಕ್ನೋ ವಿಕೆಟು ಹೆಂಗೆ ಬಿಹೇವ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದೇನೆ. ಏನಂತ ಹೆವಿ ಬ್ಯಾಟಿಂಗ್ ಫ್ರೆಂಡ್ಲಿ ಸರ್ಫೇಸ್ ಅಂತ ಹೇಳೋಕ್ಕಾಗೋದಿಲ್ಲ, ಅಂಥ ಹೆವಿ ಬೌಲಿಂಗ್ ಫ್ರೆಂಡ್ಲಿ ಸರ್ಫೇಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಒಂಥರ ನ್ಯೂಟ್ರಲ್ ವಿಕೆಟ್ ಅಂತ ಹೇಳಬೇಕಿದು. ಸ್ಪಿನ್ನರ್ಸ್ಗಳಿಗೆ ಅಸಿಸ್ಟ್ ಇರುವಂಥ ವಿಕೆಟು. ಪೇಸಸ್ಗಳು ಕೂಡ ಸಖತ್ತಾಗೆ ಟ್ರಾಯ್ಗೆ ಖಂಡಿತ ಬಂದೇ ಬರ್ತಾರೆ ಈ ಒಂದು ವೇನೆಯಲ್ಲಿ. ಬಟ್ ರನ್ಸ್ ಹೊಡೆಯೋದಕ್ಕೆ ಅಷ್ಟರ ಮಟ್ಟಿಗೆ ನಾರ್ಮಲ್ ಫ್ಲಾಟ್ ಟ್ರ್ಯಾಕ್ಗಳಲ್ಲಿ ಹೊಡೆಯೋ ಥರ ಅಷ್ಟರ ಮಟ್ಟಿಗೆ ಹೆವಿಯಾಗಿ ಇವಾಗ ಚೆನ್ನೈಯಲ್ಲಿ ಹೆಂಗೆ ರನ್ಸ್ಗಳನ್ನ ಸ್ಕೋರ್ ಮಾಡೋದಕ್ಕೆ ಅಷ್ಟರ ಮಟ್ಟಿಗೆ ಈಸಿ ಇರೋದಿಲ್ಲೋ, ಏಕನಾ ಸ್ಟೇಡಿಯಮಲ್ಲೂ ಕೂಡ ಅಷ್ಟೇನೆ ಇಲ್ಲಿ ರನ್ ಸ್ಕೋರ್ ಮಾಡೋಕ್ಕೆ ಅಷ್ಟರ ಮಟ್ಟಿಗೆ ಹೆವಿ ಈಸಿ ಇರೋದಿಲ್ಲ. ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ಅಂತ ಬಂದಾಗ ಇಲ್ಲಿ ಆಗಿರೋಂಥದ್ದು 4 ಮ್ಯಾಚು LSG ವರ್ಸಸ್ ಪಂಜಾಬ್ ಕಿಂಗ್ಸ್. ಅಲ್ಲಿ 3 ಮ್ಯಾಚ್ನಾಗಿದ್ದರೆ LSG ಡಾಮಿನೆನ್ಸ್ ಅಂತ ಇದೆ, ಆ್ಯಂಡ್ ಪಂಜಾಬ್ ಕಿಂಗ್ಸ್ ಕೇವಲ 1 ಮ್ಯಾಚ್ನಾಗಿದ್ದರೆ. ಏಕನಾ ಸ್ಟೇಡಿಯಮಲ್ಲಿ 2 ಸಲ ಮುಖಾಮುಖಿ ಆಗಿತ್ತು. ಅದ್ರಲ್ಲಿ 1 ಮ್ಯಾಚ್ನ ಪಂಜಾಬ್ ಕಿಂಗ್ಸ್ಗಿದ್ರೆ, 1 ಮ್ಯಾಚ್ನ LSG ಅವರಿಗಿದ್ದಾರೆ. ಒಂಥರ ಈಕ್ವಲ್ ಆಗಿದೆ, ಕಾಂಟ್ರಾಸ್ಟಿಂಗ್ ಆಗಿದೆ ಅಂತ ಹೇಳಬೇಕು ಸ್ಟ್ಯಾಟ್ಸ್ ಏಕನಾ ಸ್ಟೇಡಿಯಮಲ್ಲಿ. ಇಲ್ಲಿನ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ವಿಚಾರಕ್ಕೆ ಬಂದರೆ 165 ಇದೆ, 170 ಎನಿಥಿಂಗ್ ಅಬೌವ್ 180 ಆ್ಯಂಡ್ 190 ಒಂಥರ ಡಿಫೆಂಡಬಲ್ ಥರನೇ ಕಾಣಿಸ್ತಾ ಇದೆ. ಬಟ್ 200 ಇರಲೇಬೇಕು ಗುರು, ಸೇಫರ್ ಸೈಡ್ ಇರಬೇಕು ಅಂದರೆ 200 ಇರಬೇಕು. ಯಾಕೆಂದರೆ ಪಂಜಾಬ್ ಕಿಂಗ್ಸ್ ಅವರು 240 ಏನೋ ಹೊಡೆದಿರು ಅಂತ ಕಾಣಿಸುತ್ತೆ ಲಾಸ್ಟ್ ಮ್ಯಾಚು. ಹತ್ತತ್ರ ಚೇಸ್ ಒಂದು ಮಾಡಿಸ್ಕೊಂಡ್ಬಿಟ್ಟಿದ್ರು, ಇನ್ನೇನು ಸಿಕ್ಕಾಪಟ್ಟೆ ಹತ್ರಕ್ಕೆ ಬರ್ಸ್ಕೊಂಡ್ಬಿಟ್ಟಿದ್ರು. 240 ಕೂಡ ಸೇಫ್ ಅಲ್ಲ ಅನ್ನೋ ಥರ ಲಾಸ್ಟ್ ಮ್ಯಾಚು ಆಗಿದ್ದು ಪಂಜಾಬ್ ಕಿಂಗ್ಸ್ಗೆ. ಬಟ್ ಆದರೂ ಕೂಡ ಗೆದ್ದರು. 1 ಮ್ಯಾಚ್ ಅಷ್ಟೇ ಆಡಿರೋದು ಪಂಜಾಬ್ ಕಿಂಗ್ಸ್. ಇನ್ನು ಸಿಕ್ಕಾಪಟ್ಟೆ ಲಾಂಗ್ ಗ್ಯಾಪ್ ತೊಗೊಂಡು ಬರ್ತಾ ಇದ್ದಾರೆ. ಅದನ್ನು ಮೈಯೆಲ್ಲ ಏನು ಜಟ್ಗಡ್ಸ್ಕೊಂಡು ಬರ್ತಾರೋ ಅಥವಾ ಸಿಕ್ಕಾಪಟ್ಟೆ ಹೆವಿಯಾಗಿ ಪ್ರಿಪೇರ್ ಆಗ್ಬಿಟ್ಟು ಬರ್ತಾರೋ ಗೊತ್ತಿಲ್ಲ. 14 ಮ್ಯಾಚು ಇಲ್ಲಿವರೆಗೂ ಆಗಿದೆ ಏಕನಾ ಸ್ಟೇಡಿಯಂ. ಅದರಲ್ಲಿ 7 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿರೋರು, ಇನ್ನು 6 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು. 1 ಮ್ಯಾಚು ನೋ ರಿಸಲ್ಟು ಕೂಡ ಆಗಿದೆ. ಹಂಗೆ ನೋಡೋಕೆ ಹೋದರೆ ಬ್ಯಾಟಿಂಗ್ ಫಸ್ಟ್ ಆಡಿದ್ರೇ ಬೆಟರು ಅಂತ ಅನ್ನಿಸ್ತಾ ಇದೆ. ಟಾಸ್ ಗೆದ್ರು ಬ್ಯಾಟಿಂಗ್ ಫಸ್ಟ್ ತೊಗೊಂಡ್ರೆ ಆಶ್ಚರ್ಯ ಪಡುವಂಥದ್ದಿಲ್ಲ. ಬಟ್ ಐಡಿಯಲ್ ಗೊತ್ತಲ್ಲ, ಟಾಸ್ ಗೆದ್ರು ಬೌಲಿಂಗ್ ಅಂತ ಹೇಳ್ತಾರೆ IPL ಅಂತ ಬಂದಾಗ. ಯಾಕಂದರೆ ಡ್ಯೂ ಫ್ಯಾಕ್ಟ್ರು ಅದು ಇದು ಎಲ್ಲ ಏನೇನೋ ಎಫೆಕ್ಟ್ ಆಗೋದ್ರಿಂದ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳೋರನ್ನೇ ಜಾಸ್ತಿ, ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳೋದಕ್ಕಿಂತ ಜಾಸ್ತಿ. ಈ ವೆನ್ಯೂಲಿ ಚೇಪಾಕ್ ಸ್ಟೇಡಿಯಂ ಥರನೇ ನನ್ನ ಪ್ರಕಾರ ಬ್ಯಾಟಿಂಗ್ ಫಸ್ಟ್ ಮಾಡಿಬಿಟ್ಟು ಒಂದು ಯೂಜ್ ಸ್ಕೋರ್ನ ಕಲೆ ಹಾಕ್ತು ಅಂದರೆ ಚೇಸ್ ಡೌನ್ ಮಾಡುವಂಥದ್ದು ಸಿಕ್ಕಾಪಟ್ಟೆ ಕಷ್ಟ ಇದೆ ಮಗ. ಪಂಜಾಬ್ ಕಿಂಗ್ಸ್ ಬಗ್ಗೆ ಅಂತೂ ಕೇಳಂಗೇ ಇಲ್ಲ. ಆನ್ ಪೇಪರ್ ಆಗಿರಲಿ, ಆನ್ ಫೀಲ್ಡ್ ಆಗಿರಲಿ ಬೆಂಕಿ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದ್ದಾರೆ ಮೊದಲನೇ ಮ್ಯಾಚು. ಬಟ್ 1 ಮ್ಯಾಚ್ ಇದ್ದಂಗೆ ಇನ್ನೊಂದು ಮ್ಯಾಚ್ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಗೊತ್ತಿರೋದ್ರೆ ಫಸ್ಟ್ ಮ್ಯಾಚ್ ಸನ್ರೈಸರ್ ಹೋಗೋದು ಹಂಗೆ ಆಡಿದ್ರು, ಆಮೇಲೆ 2 ಮ್ಯಾಚಲ್ಲಿ ಉದ್ರುಕೊಂಡು ಹೋಗ್ಬಿಟ್ರು. ಈ ಥರ ಏನಾರು ಆಗೋಗ್ಬಿಡ್ತದ ಅಂತ ಸ್ವಲ್ಪ ಅನುಮಾನ ಅಷ್ಟೇನೆ. ಯಾಕಂದರೆ ಫಸ್ಟ್ ಮ್ಯಾಚು ಬ್ಲಾಸ್ಟ್ ಕೊಡೋಂಥ SRH ಈ ಥರ ಕಳಪೆಯಾಗಿ ಆಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. 280 ಹೊಡೆದಂಥ SRH ಬಂದು ಉದ್ರುಕೊಂಡು ಹೋಗ್ತಾರೆ ಅಂತ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ಇವರು ಕೂಡ 240+ ಫಸ್ಟ್ ಮ್ಯಾಚಲ್ಲಿ ಹೊಡೆದಿದ್ದಾರೆ. ಸಾಕಾತ್ ಬ್ಯಾಟಿಂಗ್ ಆಡಿದರೆ ಪ್ರಿಯಾಂಶ್ ಆರ್ಯ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಅಂತೂ ಲಾಸ್ಟ್ ಮ್ಯಾಚು ಸೆಲ್ಫ್ಲೆಸ್ ಬ್ಯಾಟಿಂಗು. ಸೆಂಚುರಿನೂ ಬೇಡ, ಏನೂ ಬೇಡ ಗುರು, ನನಗೆ ಆಡೋಣ ಬರ್ರಿ, ರನ್ ಹೊಡೆಯೋದು ಟೀಮ್ ಮುಖ್ಯ ನನಗೆ ಅಂತ ಆಡಿದ್ರು. ಸಾಕಾದಾಗಿ ಪರ್ಫಾರ್ಮ್ ಮಾಡಿದ್ರು. ಆ್ಯಂಡ್ ಗೊತ್ತಿರೋದ್ರೆ ಶಶಾಂಕ್ ಸಿಂಗ್ ಯಾವ ಥರ ಫಿನಿಶಿಂಗ್ ಟಚ್ನ ಕೊಟ್ಟರು ಅಂತ. ಸಾಕಾದಾಗಿದೆ ಗುರು ಇವ್ರದ್ದು. ಮಾರ್ಕಸ್ ಸ್ಟಾಯ್ನಿಸ್, ಮ್ಯಾಕ್ಸ್ವೆಲ್ಲು ಲಾಸ್ಟ್ ಮ್ಯಾಚು ಅಷ್ಟೊಂದೇನು ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಮ್ಯಾಕ್ಸ್ವೆಲ್ಲು ಈ ಮ್ಯಾಚ್ ಅವರು ಏನಾದರೂ ಸೇರ್ಕೊಂತು ಅಂತಂದರೆ ಧ್ವಂಸ ಮಾಡೋದು ಯಾಕೋ ಹಂಗೇನೋ ಡೌಟ್ ಕಾಣಿಸ್ತಿಲ್ಲ. ಬೌಲಿಂಗಲ್ಲಿ ವೈಶಾಖ್ ವಿಜಯ್ ಕುಮಾರ್ ಮಾಡಿದ ಬೌಲಿಂಗ್ನಂತೂ ಮರೆಯಂಗಿಲ್ಲ. ಹರ್ಷದೀಪ್ ಸಿಂಗು, ಯುಜಿ ಚಹಲ್ ಜೊತೆಗೆ ಯಾನ್ಸನ್ನು ಎಲ್ಲ ಕಡಕಾಗೇನೆ ಇದೆ ಗುರು. ನೋಡೋಕೆ ಹೋಯ್ತು ಅಂತಂದರೆ. ಬಟ್ ಲಾಸ್ಟ್ ಮ್ಯಾಚ್ ಸ್ವಲ್ಪ ಕಾಸ್ಟ್ಲಿ ಆದರೂ ಅಷ್ಟೇ. ಈ ಮ್ಯಾಚ್ ಎಫೆಕ್ಟಿವ್ನೆಸ್ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. LSGಗೆ ಬಂತು ಅಂದರೆ ಇಬ್ಬರೇ ಆಡ್ತಾ ಇರೋದು, ಇಬ್ಬರೇ ಹಾಕೊಂಡು ರುಬ್ಬಾಡ್ತಾ ಇದ್ದಾರೆ. 2 ಮ್ಯಾಚು ಕೂಡ ಇಬ್ಬರೇ ಆಡಿದ್ದಾರೆ. ಅದೇ ಮಿಚೆಲ್ ಮಾರ್ಷ್ ಮತ್ತು ನಿಕೋಲಸ್ ಪೂರನು ಇವರೇ ಮೆಜಾರಿಟಿ ಚಂಕ್ ಆಫ್ ದ ರನ್ಸ್ನ ಹೊಡೆದಿರೋದು. ಇವರಿಬ್ಬರು ವಿಕೆಟನ್ನು ಎತ್ತಿದ್ರು ಅಂತ ಇಟ್ಕೊಳ್ಳಿ, ಆದಷ್ಟು ಬೇಗ ಎತ್ತಿದ್ರು ಅಂತ ಅಂದ್ಕೊಳ್ಳಿ. ನನಗೇನೋ ಅನಿಸ್ತಿಲ್ಲ ಇವರು ಹೆವಿ ರನ್ಸ್ಗಳನ್ನ ಹೊಡಿತಾರೆ ಅಂತ. ರಿಷಬ್ ಪಂತ್ ಅವರು ಕೂಡ ಏನೋ ಅಲ್ಲಿ ಎಫೆಕ್ಟಿವ್ನೆಸ್ ಏನೋ ತೋರಿಸ್ತಾ ಇಲ್ಲ 2 ಮ್ಯಾಚಲ್ಲೂ ಕೂಡ. ಇನ್ನೇನು ಆಡ್ತಾರೆ ಅಂತ ಅನ್ನಿಸ್ತಾ ಇದೆ. ನೆಗೆಟಿವ್ ಆಗಿ ಹೇಳಿದ್ರೆ ಪಾಸಿಟಿವಿಟಿ ಆಗ್ತಿದೆ ಯಾಕೋ ರೀಸೆಂಟಾಗಿ ಪ್ರಿಡಿಕ್ಷನ್ಗಳೆಲ್ಲ. ಏನು ಆಡ್ತಾರೆ ಅಂತ ಅನ್ನೋದ್ರಿಂದ ರಿಷಬ್ ಪಂತ್ ಇವತ್ತು ಇಕ್ಕಿದ್ರು 20 ಸೆಂಚುರಿನ ಗೊತ್ತಿಲ್ಲ. ಆ್ಯಡನ್ ಮಾರ್ಕ್ರಮ್ ಏನೂ ಆಡ್ತಾ ಇಲ್ಲ ಗೊತ್ತಿರೋದೇ. ಬದೋನಿ ಇವರು ಕೂಡ ಅಂಥ ಎಫೆಕ್ಟಿವ್ನೆಸ್ನ ತೋರಿಸಿಲ್ಲ, ಇನ್ನೂ ಅಷ್ಟೊಂದು ಚಾನ್ಸಸ್ ಸಿಕ್ಕಿಲ್ಲ. ಬಟ್ ಶಾರ್ದುಲ್ ಠಾಕೂರ್ ಸಖತ್ತಾಗೆ ಬೌಲಿಂಗ್ನ ಮಾಡಿದ್ರೆ ಒಂಥರ ಅನ್ಸೋಲ್ಡ್ ಆಗಿರೋಂಥ ಪ್ಲೇಯರ್ ಬಂದ್ಬಿಟ್ಟು ಎಫೆಕ್ಟಿವ್ನೆಸ್ನ ತೋರಿಸಿ 4 ವಿಕೆಟೆಲ್ಲ ಲಾಸ್ಟ್ ಮ್ಯಾಚ್ ಎತ್ತಾದಮೇಲೆ ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚ್ನೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರು. ಅವರೊಬ್ಬರು ಒಂಥರ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಕಾಣಿಸಿದ್ರೆ. ಆ್ಯಂಡ್ ರವಿ ಬಿಷ್ಣೋಯ್ ಇವತ್ತು ಸ್ಪಿನ್ ಟ್ರ್ಯಾಕ್ ಆಗಿರೋದು, ಸ್ಪಿನ್ನಿಂಗ್ ಸ್ವಲ್ಪ ಫ್ರೆಂಡ್ಲಿ ಆಗಿರೋದ್ರಿಂದ ಅವರು ಎಫೆಕ್ಟಿವ್ನೆಸ್ನ ತೋರಿಸುವಂಥ ಸಾಧ್ಯತೆ ಇದೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಆಲ್ ಓವರ್ ನೋಡ್ತು ಅಂತಂದರೆ LSG ವರ್ಸಸ್ ಪಂಜಾಬ್ ಕಿಂಗ್ಸ್ನ ಆನ್ ಪೇಪರ್ ನೋಡ್ತು ಅಂತಂದರೆ ಆನ್ ಫೀಲ್ಡ್ ಎಫೆಕ್ಟಿವ್ನೆಸ್ನ ಯೋಚನೆ ಮಾಡ್ಕೊಂತು ಅಂದ್ರೂ ಕೂಡ ನನಗೇ ಇವತ್ತು ಪಂಜಾಬ್ ಕಿಂಗ್ಸು ಗೆಲ್ಬೋದು ಅಂತ ಅನ್ನಿಸ್ತಾ ಇದೆ ಮಗ.
LSGಯಲ್ಲಿ ಇಬ್ಬರು ಸಕಲಾಗಿ ಆಡಿದ್ದಾರೆ. ಅದೇನೇ ನಿಖಿಲಸ್ ಪೂರನು ತೊಗೊಂಡೋಗ್ಬಿಡ್ತಾರೆ ಮ್ಯಾಚ್ನ. ಹಂಗೆ ಸಿಕ್ತು ಅಂತಂದರೆ ಅವ್ರ ವಿಕೆಟ್ ಆದಷ್ಟು ಬೇಗ ಕ್ಯಾಚ್ ಡ್ರಾಪ್ ಏನೂ ಮಾಡ್ದಂಗೆ ವಿಕೆಟ್ನಲ್ಲಿ ಬೇಗ ಎತ್ತಾಕೊಂತು ಅಂತಂದರೆ ಮಿಚೆಲ್ ಮಾರ್ಷ್ ಅವ್ರದ್ದು ಮತ್ತು ಇವ್ರದ್ದು ಕೈಯಲ್ಲಿ ಪಂದ್ಯ ಖಂಡಿತ ಪಂಜಾಬ್ ಕಿಂಗ್ಸ್ ಕೈಲಿ ಇರುತ್ತೆ. ಅದೇ ಅವ್ರ ಕೈಲಾದ್ರು ಬಿಟ್ರು ಅಂತ ಅಂದರೆ ಅವ್ರು ಎಲ್ಲಿಗೆ ತೊಗೊಂಡು ಹೋಗ್ತಾರೆ ಅಂತಂದರೆ ಕುತ್ಕೆಗೆ ಬುರ್ಸ್ಬಿಡ್ತಾರೆ ಮ್ಯಾಚ್ನ. ಇವತ್ತು ನನ್ನ ಪ್ರಿಡಿಕ್ಷನು ಪಂಜಾಬ್ ಕಿಂಗ್ಸ್ ಟು ವಿನ್ ಅ ಮ್ಯಾಚ್ ಅಂತ ಅನ್ನಿಸ್ತಾ ಇದೆ. ಸ್ಟ್ರಾಂಗ್ ಆಗಿ ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ನೀವು ಕಾಮೆಂಟ್ ಸೆಕ್ಷನ್ ಹಾಕಿ ಯಾರು ಗೆಲ್ತಾರೆ ಅಂತ. ಸಿಗೋಣ.